ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಟ್ರೈ ಕಲರ್ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪ್ಯಾನ್ಗೆ ಅರ್ಧ ಕಪ್ ಹಾಲನ್ನು ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಿ. ಆನಂತರ ಅರ್ಧ ಕಪ್ಪು ಸಕ್ಕರೆನ ತಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಕರಗ್ತಾ ಬಂದಾಗೆ 1 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕಿ. ಮಿಲ್ಕ್ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಗಂಟುಗಳಿಲ್ದೇ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಆದರೆ ಇದು ಮಿಕ್ಸ್ ಮಾಡೋದನ್ನ ನಿಲ್ಲಿಸ್ಬೇಡಿ, ಇಲ್ಲಾಂದರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಹಾಗಾಗಿ ಇದೇ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಅದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ಈ ರೀತಿ 3 ಉಂಡೆನ ಮಾಡ್ಕೊಂಡಿದ್ದೀನಿ ನಾನು. 1 ಉಂಡೆಗೆ ಸ್ಯಾಫ್ರಾನ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಲರು ಬಂದರೆ ಸಾಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಉಂಡೆಗೆ ಗ್ರೀನ್ ಕಲರ್ನ ಹಾಕಿಬಿಟ್ಟು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಕೂಡ ಕಂಪ್ಲೀಟಾಗಿ ಗ್ರೀನ್ ಕಲರಲ್ಲಿ ಕಾಣಬೇಕು. ಇದೆಲ್ಲ ಫುಡ್ ಕಲರ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ಈಗ ಒಂದೊಂದೇ ಉಂಡೆನ ತಗೊಂಡು ಫಸ್ಟು ಸ್ಯಾಫ್ರಾನ್ ಕಲರ್ ಉಂಡೆನ ಈ ರೀತಿ ಉಜ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ನಾವು ಕಲರ್ ಆ್ಯಡ್ ಮಾಡಲಿಲ್ದಂಥ ಉಂಡೆ ಇತ್ತಲ್ಲ, ಅದನ್ನು ಕೂಡ ಈ ರೀತಿ ಲಟ್ಟಣಿಗೆಯಲ್ಲಿ ಉಜ್ಜಿಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟು ಇದಕ್ಕೆ ಗ್ರೀನ್ ಕಲರ್ದು ಕೂಡ ಉದ್ದಿ ಇಟ್ಟು ಈಗ ರೋಲ್ ಮಾಡ್ತಾ ಇದ್ದೀನಿ. ಈ ಥರದ್ದು ಹೋಳ್ಗೆ ಮಾಡೋ ಕವರ್ ಇರುತ್ತಲ್ಲ, ಆ ಥರದ್ರ ಮೇಲೇ ಉಜ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಫೋಲ್ಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಫುಲ್ಲು ನೀಟಾಗಿ ರೋಲ್ ಮಾಡಿ ಒಂದು 20 ನಿಮಿಷ ಬಿಡಿ, ಹಾಗೆ ಬಿಡಿ. ಒಂದು 20 ನಿಮಿಷ ಫ್ರಿಜ್ಜಲ್ಲಾದರೂ ಇಡಿ, ಇಲ್ಲಾಂದರೆ ಹೊರಗಡೆನೇ ಹಾಗೆ ಬಿಡಿ, ಏನು ತೊಂದರೆ ಇಲ್ಲ. ಇದು ಸ್ವಲ್ಪ ಸೆಟ್ ಆಗಲಿಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊರಗಡೆ ಬಿಡ್ತೀವಿ ಅಷ್ಟೇ. ಅದಾದಮೇಲೆ ಇದನ್ನು ನೀಟಾಗಿ ಚಾಕು ಅಥವಾ ಥ್ರೆಡ್ ತಗೊಂಡು ಕಟ್ ಮಾಡಿದ್ರೂ ಬರುತ್ತೆ, ಇಲ್ಲ ಚಾಕು ತಗೊಂಡು ಕಟ್ ಮಾಡಿದ್ರೂ ಬರುತ್ತೆ. ನೋಡಿ, ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳನ್ನು ವರ್ಣಿಸುವಂತಹ ಸಿಹಿಯಾದ ಬರ್ಫಿ ರೆಡಿಯಾಗಿದೆ. ಕೇಸರಿ, ಬಿಳಿ, ಹಸಿರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.